ಸ್ಮಾಲ್ ಅಡಿಕೆಲಿ ಬ್ರೇಕ್ ನಮ್ಮ ಅಮ್ಮಗೆ. ಯಾರ ಯಾಕೆ ಪ್ರವಣಾಗ ಬೈತೈತೆ ಜೀವನದಾಗ ಎಲ್ಲ ಅಡ್ವೆಂಚರ್ ಇರ್ಬೇಕು. ಚಕಡಿ ತಿಂತೀಯ 1/4 ಗಂಟೆ ಬ್ರೇಕ್ ಕೊಟ್ಟು ಅಡಿಕೆಲೆ ಬ್ರೇಕ್ ಅಡಿಕೆಲೆ ಹಾಕ್ಕೊಂಡು ಇಲ್ಲೇ ಹೋಗ್ಲಿ ಹೊಣ್ತಿರೋದೆ. ಅಣ್ಣ ಮಲಗಿವು ಹೆಂಗ ದಾವಣಗೆರೆಗಿಂತ ಜಾಸ್ತಿ ಐತಾರಣ್ಣ. ಶಂಕರಣ್ಣ ಹಿಂಗೆ ಕಾಣಕತ್ತಿ ವಿಡಿಯೋದಾಗ ಹಾಕ್ತೀನಿ. ಬಿಸಿ ಪಲಾವ್ ಮಾಡ್ಕೊಂಬಂದೀವಿ. ಪಲಾವ್ ಕೊಟ್ಟು ಬಿಸ್ಕತ್ ಬ್ರೆಡ್ ಕೊಟ್ಟು ಮಾತಾಡ್ಸ್ಕೊಂಡು ಹೋಗೋಣ. ಈ ವಿಡಿಯೋ ನೋಡ್ತಿರ್ತೀರಲ್ಲ, ಮೋಸ್ಟ್ಲಿ ಪಾಪು ಆಗಿರ್ಬೋದು, ಹೇಳೋಕ್ಕಾಗಲ್ಲ. ಯಾಕಂದರೆ ಇನ್ನೊಂದು 2-3 ದಿನ ಅಷ್ಟೇ ಅವ್ರಿಗೆ ಟೈಮ್ ಕೊಟ್ಟಿರೋದು. ಸೊ ಹಾಗಾಗಿ ಮಾತಾಡ್ಸ್ಕೊಂಡು ಹೋದ್ರೆ ಅವರಿಗೂ ಖುಷಿ, ನಮಗೂ ಖುಷಿ ಆಗುತ್ತೆ. ಬನ್ನಿ, ಇಲ್ಲಿ ಆನ್ ದಿ ವೇ ಇರೋದು ಅವ್ರದ್ದು. ಆನ್ ದಿ ವೇ ರೈಟಲ್ಲಿ ಒಂದು 100 ಮೀಟ್ರ್ ಹೋದರೆ ಸೊ ಅವ್ರ ಮನೆ ಇರೋದು. ಹಂಗಾಗಿ ಮಾತಾಡ್ಸ್ಕೊಂಡು ಹೋಗ್ಬಿಡೋಣ. ವಿಡಿಯೋ ನೋಡ್ತಾ ಇರ್ತಾರಲ್ಲ, ಆಲ್ರೆಡಿ ಪಾಪು ಆಗಿರುತ್ತೆ. ಗಂಡು ಹೆಣ್ಣೋ ಗೊತ್ತಿಲ್ಲ. ಗಂಡಾಗಲಿ ಹೆಣ್ಣಾಗಲಿ ಹೆಲ್ತಿ ಆಗಿದ್ರೆ ಸಾಕು. ಪಾಪು ಹಾಗೆ ತಾಯಿ ಇಬ್ಬಳವ್ರು ಹೆಲ್ತಿ ಆಗಿದ್ರೆ ಸಾಕು, ಅಷ್ಟೇ ಖುಷಿ ಇದೆ. ನಮ್ಮ ಬ್ರದರ್ ಮಿಸ್ಸಸ್ ಅವರು ಇಲ್ಲಿ ಒಳಗಡೆ ಎಲ್ಲೆಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ. ಅಲ್ಲಿಗೆರೆ ಮುಂದೈತೆ, ಅಲ್ಲಿಗೆರಿಂದ ಈ ಕಡೆ ಇದ್ದೀವಿ. ಈಗ ನಮ್ಮ ಬ್ರದರ್ ಊರಿಗೆ ಮದುವೆ ಮುಂಚೆ ಬಂದಿದ್ದು ನಾವು ಇಲ್ಲಿಗೆ. ಸಾಯಂಕಾಲ ಬಂದಿದ್ವಿ. ಸುಮ್ಮನೆ ಅಜ್ಮಾಸ್ ಮೇಲೆ ಹೋಗ್ತಾ ಇದ್ದೀನಿ, ಇದಿಲ್ಲಿರ್ಬೋದು ಅಂತೇಳಿ ನೋಡೋಣ ಬನ್ನಿ. ಬ್ರದರ್ ಮಿಸ್ಸಸ್ನ ಮಾತಾಡ್ಸೋಣ ಅಂತ ಬಂದ್ವಿ. ಬಟ್ ಅವ್ರ ಸಿಸ್ಟರ್ ಊರಾಗಿದಾರಂತೆ, ಅಂದರೆ ರಾಣೆಬೆನ್ನೂರಾಗಿದ್ದಾರೆ. ಸೊ ನೋಡೋಣ, ನೆಕ್ಸ್ಟ್ ಟೈಮು ಇಡೋದು ದಾವಣಗೆರೆ ಹೋಗುವಾಗ ಆದ್ರೂ ಮಾತಾಡ್ಸ್ಕೊಂಡು ಹೋಗ್ತೀನಿ. ಸೊ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಬಟ್ ಅವ್ರ ಸಿಸ್ಟರ್ ಮನೆಗಿದಾರಂತೆ, ಅಂದರೆ ಹಾಸ್ಪಿಟ್ಲ್ ಹತ್ರ ಅಲ್ಲ, ಇನ್ನೊಂದು 2-3 ದಿವಸ ಟೈಮ್ ಕೊಟ್ಟಿದ್ದಾರೆ ಡಾಕ್ಟ್ರು. ಸೊ ಹಾಗಾಗಿ ಆಸ್ಪತ್ರೆ ಹತ್ರ ಇಲ್ಲಿರೋದು ಬೆಸ್ಟ್ ಅಂತೇಳಿ ಅಲ್ಲಿದ್ದಾರೆ. ಸೊ ಬನ್ನಿ, ನಮ್ಮ ಪ್ರಯಾಣನ ಸ್ಟಾರ್ಟ್ ಮಾಡೋಣ. ಪ್ರೆಸೆಂಟ್ ಇವಾಗ ಹಲಗೇರಿ ಬಂದಿದ್ದೀವಿ. ಅಮ್ಮನ್ನ ಸ್ಟಾಪ್ ಕೊಟ್ಟೀನಿ. ಸ್ಮಾಲ್ ಬ್ರೇಕ್, ಸ್ಮಾಲ್ ಅಡಿಕೆಲಿ ಬ್ರೇಕ್ ನಮ್ಮ ಅಮ್ಮಗೆ. ಬಾಯ್ಲಿ ಸ್ವಲ್ಪ ಅಡಿಕೆಲಿ ಹಾಕ್ಕೊಂಡು ಸ್ವಲ್ಪ ಕಾಲನ್ನ ಸ್ಟ್ರೆಚ್ ಮಾಡ್ಕೊಂಡು ರೆಡಿ ಆಗುತ್ತೆ. ಆರಾಮ ನೀನೇ ತೆಗಿಯಮ್ಮ, ಹಿಂಗೆ ತೆಗಿ, ಒಂದೇ ಸರಿ ತೆಗಿಯಮ್ಮ, ಪಟ್ಟ ಅಂತ ತೆಗಿಯಮ್ಮ. ಓಕೆ ಡನ್. ಆರಾಮಾಗಿ ನೀರಿಗೆ ಕುಡಿದು ಅಡಿಕೆಲಿ ಹಾಕ್ಯ ಸ್ವಲ್ಪ ರೆಸ್ಟ್ ಮಾಡು, ಆರಾಮ ಹೋಗೋಣ. ಯಾರೇ ಯಾಕೆ ಪ್ರವಣಾಗ ಬೈತೈತೆ ಏನಾಗಲ್ಲ, ಇರ್ಬೇಕು ಜೀವನದಾಗ ಎಲ್ಲ ಅಡ್ವೆಂಚರ್ ಇರ್ಬೇಕು. ಒಂದೇ ಥರ ಇದ್ದಿದ್ದೇನು. ಚಕಡಿ ತಿಂತೀಯ ಇರ್ಗ ಹಂಗೆ ಜೋಬ್ನಾಗ ಇಲ್ಲಿ ಜೋಬ್ ಐತೆ ನಮ್ಮ ಚಾಕ್ಲೇಟ್ ಎಲ್ಲ ಬೇಡಮ್ಮ, ಹೋಗೋ ಫಸ್ಟ್ ಅಡಿಕೆಲ್ ಬೇಕು. ಹಂಗೆ ಹಾಕ್ಯಳಮ್ಮ, ಅದು ಹಂಗೆ ಇದು ತಗೋ. ಸೊ ನಮ್ಮ ಗಂಗಮ್ಮನವರಿಗೆ ಒಂದು 1/4 ಗಂಟೆ ಬ್ರೇಕ್ ಕೊಟ್ಟು ಅಡಿಕೆಲೆ ಬ್ರೇಕ್ ಅಡಿಕೆಲೆ ಹಾಕ್ಕೊಂಡು ಇಲ್ಲೇ ಹೋಗ್ಲಿ ಹೊಣ್ತಿರೋದೆ. ಒಂದು 10 ನಿಮಿಷ 1/4 ಗಂಟೆಗೆ ಬ್ರೇಕ್ ಕೊಟ್ಬಿಟ್ರೆ ಮುಗೀತು. ಸೊ ಇವಾಗ ಡೈರೆಕ್ಟಾಗಿ ಸೀದಾ ನಮ್ಮ ಬ್ರದರ್ ಊರಿಗೆ ಹೋಗೋದು. ಬೈಕ್ ಯಾವಾಗ ನಿಲ್ಸಿದ್ರೆ ಈ ಥರ ಕಟ್ಟೆ ಇದ್ದ ಹತ್ರ ನಿಲ್ಲಿಸ್ತೀನಿ. ಸೊ ಬೈಕ್ ಹತ್ತಕ್ಕೆ ಆರಾಮಾಗುತ್ತೆ. ಸೊ ನಂದು ಡಿಸ್ಕವರು ಹೈಟ್ ಅಲ್ಲ, ಸೊ ಹಂಗಾಗಿ ಹಿಂಗೆ ಇದ್ಬಿಟ್ರೆ ಸೊ ಆರಾಮಾಗಿ ಕೂತ್ಕೊಳ್ತಮ್ಮ. ಸೊ ಇಲ್ಲಿಂದ 30 ಕಿಲೋಮೀಟ್ರ್ ನಾನ್ ಸ್ಟಾಪ್, ಒಂದೇ ರೋಡ್ ಮಾತ್ರ ಸಖತ್ತಾಗಿದೆ. ಸೊ ನಾನು ಲೈಟಾಗಿ ಪಲಾವ್ ತೊಗೊಂಬಂದಿದ್ದೆನಲ್ಲ ಮನೆಯಿಂದ, ಸೊ ಲೈಟಾಗಿ ಪಲಾವ್ ತಿಂದೆ. ಸೊ ಇದು ಯಾವುದೋ ಹೋಟ್ಲು ಮಿಸ್ಟರ್ ಚಾಯ್ ಅಂತೇಳಿ. ಸೊ ಹಾಗೆ ನೀರಿತ್ತು, ಇಲ್ಲಿ ಕೈ ತೊಗೊಂಡು ಹೋಗ್ತಾ ಇದ್ದೀವಿ. ಕಮಾನ್ ಲೆಟ್ಸ್ ಗೋ. ಕೀನೇ ಏನು ಮಾಡಿಲ್ಲಲ್ಲ ಗುರು ನಾನು. ಗಂಗಮ್ಮ ಹೊಂಡನಾ ರೈಟ್. ಅದಕ್ಕೆ ಲೆಕ್ಕನ್ ಚಾಕ್ಲೇಟ್ ತಿನ್ಕೊಂಡು ಬ್ಯಾಗೆ ಹೋಗ್ತಾ ಇರೋದೆ. ಲೈಟಾಗಿ ಸ್ವಲ್ಪ ಪಲಾವ್ ತಿನ್ಕೊಂಡು ಅಲ್ಲೇ ಕೈ ತೊಗೊಂಡೆ. ಮನೆಯಿಂದ ನೀರು ತಂದಿದ್ದೆ, ನೀರು ಕುಡಿದು. ರೋಡ್ ಮಾತ್ರ ಸಖತ್ತಾಗಿದೆ. ಇವ್ರ ಹತ್ರ ಒಂದೊಂದು ಹಂಸ್ ಹಾಕಿದ್ದಾರೆ ಅನ್ನೋದನ್ನ ಬಿಟ್ಟರೆ ರೋಡ್ ಮಾತ್ರ ಅಲ್ಟಾಗಿದ್ದಾವೆ. ಅದು ಒಂದೊಂದು ಸಲ ನೀವು ಕಾರಲ್ಲಿ ಬಂದರೆ ಹಂಸ್ ಕಾಣಲ್ಲ. ಸೊ ಹುಷಾರಾಗಿ ಡ್ರೈವ್ ಮಾಡಿರಿ. ಇಲ್ಲೊಂದು ಮಿನಿ ಟೋಲ್ ಇದೆ, ಬಟ್ ರೋಡ್ ಚೆನ್ನಾಗಿದೆ. ಸೊ ಆರಾಮಾಗಿ ಪೇ ಮಾಡ್ಬೋದು, ಯಾವುದೇ ರೀತಿ ಟೆನ್ಷನ್ ಇಲ್ಲ. ಆ ರೋಡ್ ಸಖತ್ತಾಗಿ ರೆಡಿ ಮಾಡಿದ್ದಾರೆ. ಹಂಸ್ ಗಿಮ್ಸ್ ಎಲ್ಲ ಕರೆಕ್ಟಾಗಿ ಇದು ಮಾಡ್ತಾರೆ. ಸ್ವಲ್ಪ ಪೇಂಟ್ ಇದು ಮಾಡಬೇಕು. ಟೋಲ್ ಕಾರುಗಳಿಗೆ, ಬೈಕ್ಗಳು ಆರಾಮಾಗಿ ಹೋಗ್ತಾ ಇರೋದೆ ನಾನ್ ಸ್ಟಾಪ್. ಫ್ರೆಂಡ್ಸ್, ರೋಡ್ ಮಾತ್ರ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಚೆನ್ನಾಗಿದೆ, ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮೇನ್ ಏನಪ್ಪ ಅಂದ್ರೆ ಹಂಸ್ಗಳು ಒಂದು ಗೊತ್ತಾಗಲ್ಲ ಅಷ್ಟೇ, ಸಡನ್ನಾಗಿ ಗೊತ್ತಾಗಲ್ಲ. ಸೊ ನಾರ್ಮಲಾಗಿ ಅಡ್ಡಾಡೋರಿಗೆ ಗೊತ್ತಿರುತ್ತೆ. ಸೊ ಅಂತ ಇಂಥ ನಮ್ಮ ಕೋಡ ಬಂದ್ವಿ. ಈ ಟರ್ನಿಂಗ್ ಭಾರಿ ಇಷ್ಟ ಆಗೋರು ನನಗೆ. ಕೋಡ ನಮ್ಮೂರು ತುಂಬಿಸ್ತಾರೆ. ಮಳೆ ಬಂದಿಲ್ಲ, ಇದು ಬೇರೆ ಕಡೆಯಿಂದ ನೀರು ತಗೊಂಬಂದು ತುಂಬಿಸ್ತಾರೆ. ಸೊ ಇದು ಮಳೆ ಬಂದು ತುಂಬಿರೋದಲ್ಲ, ಬೇರೆ ಕಡೆಯಿಂದ ನೀರು ತಗೊಂಬಂದು ತುಂಬಿಸ್ತಾರಲ್ಲ. ಸೊ ಆ ಯೋಜನೆಯಲ್ಲಿ ನೀರು ತುಂಬಿರೋದು. ಸಣ್ಣರಿದ್ದಾಗಿ ಊರಿಂದು ನೆನಪುಗಳು ಸಿಕ್ಕಾಪಟ್ಟೆ ಇದ್ದಾವೆ. ಬನ್ನಿ ಮುಂದೆ ಹೇಳ್ತೀನಿ. ಅಲ್ಲಿ 1-2 ನೆನಪುಗಳನ್ನ ನಿಮ್ಮ ಹತ್ರ ಶೇರ್ ಮಾಡೋ ಪ್ರಯತ್ನ ಮಾಡ್ತೀನಿ. ಸೊ ಇದು ನಮ್ಮೂರು ಕೋಡ. ಸೊ ಇಲ್ಲಿಂದ ನಾವು ಲೆಫ್ಟಿಗೆ ಹೋಗ್ಬೇಕು. ಇವಾಗ ಎಲ್ಲಿ ಕಡಿಸ್ಕೊಂತೇವ? ಇಲ್ಲಿ ಬರೀ ಎಗ್ ರೈಸೇ ಇರೋದು. ಬರೋರು ಎಗ್ ರೈಸ್ ಶಾಪ್ಗಳು ಇರೋದು.
ನೋಡಂಬಾರವ ನಿಂತ್ಕೊಂತಿಂಬ. ಗೊತ್ತು ಫ್ರೆಂಡ್ಸ್. ಇಲ್ಲಿ ಮುಂಚೆ ನಾವು ಅಪ್ಪಾಜಿ ಜೊತೆ ಬರುವಾಗಿಂದ ನೆನಪು, ಸಣ್ಣವ್ರ ನೆನಪು ಇನ್ನೂ ಭಾಳ ಇದೆ. ಸರ್ ತಗೊಂತಿಂಬ. ಸರ್ ನಾವು ಅಪ್ಪಾಜಿ ಜೊತೆ ಬರುವಾಗ ಅವಾಗ ಇಲ್ಲೊಂದು ಇದೇ ಇದೆ, ನಾವು ಸಣ್ಣರಿದ್ದಾಗ ಇಲ್ಲಿ ಕುಂದರ್ಸಿ ಹೋಗೋದು, ಏನಾರು ತೊಗೊಂಬರೋದಿದ್ರೆ ಇಲ್ಲಿ ಕುಂದರ್ಸಿ ಹೋಗೋದು ನಾವು ಅಪ್ಪಾಜಿ. ಸೊ ಇನ್ನೂ ಚೇಂಜ್ ಆಗಿಲ್ಲ, ಎಲ್ಲ ಚೇಂಜ್ ಆಗಿದೆ, ಬಟ್ ಇದು ಚೇಂಜ್ ಆಗಿಲ್ಲ. ಇಲ್ಲಿ ಒಟ್ಟು ಗೊತ್ತಿಲ್ಲ, ಇದು ಇಷ್ಟರಲ್ಲಿ ಎಲ್ಲೋ ಒಂದು ಹತ್ರ ಕುಂದರ್ಸಿ ನಾವು ಅಪ್ಪಾಜಿ ಹೋಗೋದು. ಇದು ಟರ್ನಿಂಗ್ ಏನಮ್ಮ ಅದೋ ಹೋಗ, ಇಲ್ಲಿ ಇಷ್ಟೇ ಇರೋದು. ಅಣ್ಣ ಮಲಗಿವು ಹೆಂಗೆ ಎಷ್ಟು 60? ಏನು ದಾವಣಗೆರೆಗಿಂತ ಜಾಸ್ತಿ ಐತಣ್ಣ, ಅಲ್ಲಿ 40 ರೂಪಾಯಿ ಐತಿ. ಎಷ್ಟವೆ 50 ಮಾರ್ಕ್ ಕೊಡ್ರಿ. ಅಷ್ಟು ಏನು ಮಾಡ್ತೇವೆ, ಎಷ್ಟು ತಗೊಂಡು 100 ಅಲ್ಲ 100ಕ್ಕೆ 2.5 ಮಾಡ್ಬಿಡ್ರದಾಗೆ. ಅಲ್ಲ 2.5 ಮಾಡ್ರಿ ಬರ್ತೈತೆ. ಹಾಂ ಕೊಡ್ರಿ ಹಾಂ ಬೇಕಾದಂಗೆ ಆನ್ ಮಾಡ್ಕೊಂತೀವ್ರ. ಇದು ನಾವು ಸಣ್ಣ ಇದ್ದಂಗೆ ನೆನ್ಪು ಭಾಳ ಇಲ್ಲಿ ನಾವು ಅಪ್ಪಾಜರ್ ಕುಂದ್ರಸ್ ಹೋಗಾರ. ಸೊ ಅದನ್ನು ಶೇರ್ ಮಾಡ್ಕೊತ ಇದ್ದೆ. ನಮ್ಮ ಅಮ್ಮನ 10 ವರ್ಷ ಆದ್ಮೇಲೆ ಕರ್ಕೊಂಬಂದಿನಿ ಊರಿಗೆ, ಹಂಗಾಗಿ ನಾವಿರೋ ದಾವಣಗೆರೆಗೆ. ನಮ್ಮ ಅಮ್ಮನ ಸೋಮನಹಳ್ಳಿ, ನಮ್ಮದು ದೂರಹಳ್ಳಿ, ಅಪ್ಪಾಜಿ ಊರು ದೂರಹಳ್ಳಿ, ಅಮ್ಮನ ಸೋಮನಹಳ್ಳಿ. 10 ವರ್ಷ ಆಮೇಲೆ ಬಂದಿವ್ರಲ್ಲ, ಅದೊಂದು ವಿಡಿಯೋ ಇರಲಿ ಅಂತ. ನಾವು ಸಣ್ಣದಾಗ ಇನ್ನೂ ನೆನಪೈತ್ರಿ, ನಾವು ಅಪ್ಪಾಜಿ ಇಲ್ಲಿ ಕುಂದ್ರಸ್ ಹೋಗೋದು. ಇಲ್ಲಿ ಹೋಟ್ಲ್ ಹಾಕಿ ಕದ ಹಾಕ್ಯಾರ ಸೋಮನಹಳ್ಳಿಯರ್ದು. ಗಂಗಮ್ಮ ಮೆಣ್ಸಿಗೆ ತಗೋಕೆ ಸೋಮನಹಳ್ಳಿ ಹೋಟ್ಲು ಕದ ಹಾಕೈತಿ. ಹಾಂ ಇಲ್ಲ ಇಲ್ಲಿ ಮೆಣ್ಸಿಗೆ ಮಾಡ್ತಿದ್ರಲ್ಲ ಇಲ್ಲಿ, ಅದೇ ಲೇಟ್ ಏನೋ ತೆಗಿಯೋದು. ಹಾಂ ಬೆಳಗ್ಗೆ ಇವಾಗ ಇರಲ್ರಲ್ಲ, ಈಗ ಇರಲ್ಲ. ಹಾಂ ಒಳಗಿರ್ತಾರೆ. ನಮ್ಮ ಊರವ್ರ ಹೋಟ್ಲು, ಬಟ್ ಅಮ್ಮ ಕ್ಲೋಸ್ ಆಗೈತೆ. ಇದು ನಮ್ಮ ಊರವ್ರ ಹೋಟ್ಲು. ನಮ್ಮ ಮಾವ ಏನು ಯಾವಾಗೇ ಬಂದ್ರೂ ಇಲ್ಲಿ ಮೆಣ್ಸಿನ್ಕಾಯಿ ತಗೊಂಡೇ ಹೋಗೋದು. ನಮ್ಮ ಅಮ್ಮನ ತಮ್ಮಕ್ಕೆ ಯಾವಾಗ ಬಂದರೂ ಅಲ್ಲಿ ಮೆಣ್ಸಿನ್ಕಾಯಿ ಕಟ್ಸ್ಕೊಂಡೆ ಈ ಕಡೆಯಿಂದ ಊರಿಗೆ ಹೋಗೋದು. ಅದು ಯಾವ ಟೈಮಲ್ಲಾದರೂ ಬರಲಿ, ಅಲ್ಲಿ ಮೆಣ್ಸಿನ್ಕಾಯಿ ಫಿಕ್ಸು. ಸೊ ಗೋಪುರದಲ್ಲಿ ಬ್ಯಾಟ್ರಿ ಖಾಲಿ ಸಿಗ್ತೀವಿ ನಿಮಗೆ. ಹತ್ರ ಹೋಗಿ ಊರ ಹತ್ರ ಹೋಗಿ ಸಿಗ್ತೀವಿ ನಿಮಗೆ. ಹಿಂಗೆ ಸ್ಟ್ರೈಟ್ ಹೋದರೆ ಹಿರೇಕೆರೂರು ಹೋಗ್ತೀವಿ ನಾವು. ಇಲ್ಲಿ ರೈಟಲ್ಲಿ ಹೋಗ್ಬೇಕು. ರೈಟಲ್ಲಿ ಹೋದರೆ ನಮ್ಮ ಬ್ರದರ್ ಊರಿಗೆ ಹೋಗ್ತೀವಿ. ಸ್ಟ್ರೈಟ್ ಹೋದ್ರೆ ಹಿರೇಕೆರೂರು. ಸೊ ಹಿಂಗೆ ಹೋಗಿ ಹಿಂಗೂ ಸಹ ಹೋಗ್ಬೋದು. ಬಟ್ ಕಂಟಿನ್ಯೂ ನೋಡ್ತಾ ಇರಿ, ಸಪೋರ್ಟ್ ಇರಲಿ. ಎಲ್ಲ ಕನ್ನಡ ಯೂಟ್ಯೂಬರ್ಸ್, ಎಲ್ಲ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆ ನಿಮ್ಮ ಸಪೋರ್ಟ್ ಇರಲಿ. ಫೈನಲಿ ನಮ್ಮ ಅಣ್ಣಾರ ಊರಿಗೆ ಬಂದ್ವಿ. ಸೊ ಹಳ್ಳಿ ಬಂದಾಗ ಮೊದಲು ವೆಲ್ಕಮ್ ಮಾಡೋದೇ ಕೆರೆಗಳು. ಇಲ್ಲೊಂದು ಕೆರೆ ಇದೆ, ಪಕ್ಕಕ್ಕೊಂದು ಕೆರೆ ಇದೆ. ಖುಷಿ ಆಗುತ್ತೆ ಗುರು ಹಳ್ಳಿ ಸೈಡ್ ಬಂದರೆ, ನೆಮ್ಮದಿ. ಗುಡ್ಡದ ಮೇಲೆ ದೇವಸ್ಥಾನ ಇದೆ ಅಲ್ಲಿ, ರಂಗಪ್ಪ ದೇವಸ್ಥಾನ. ಹಳ್ಳಿ ಜೀವನ ಬೆಸ್ಟ್. ಆಕಳು ಎತ್ತು. ದೊಡ್ಡಪ್ಪ ಯಾರದ್ರಿ ಮನೆಗೆ? ಆಗ ಶಂಕರಣ್ಣಲ್ಲಿ ಶಂಕರು ಯಾರು ಅಂತ ನೋಡಕತ್ತಾರೆ ಎಲ್ಲರೂ. ಯಾರು ಇವ್ರು ಹೆಲ್ಮೆಟ್ ಹಾಕ್ಯಂದು ಇದನ್ನು ತೆಗ್ದಲ್ತಾರೆ ಅಮ್ಮ. ಒಳ ಬಂದ ತೆಗಿತಾನೆ. ಹಾಂ ಹಾಯ್, ಏನು ಬೇಕಪ್ಪ? ನಾ ಒಳ ಬಂದೆ ತೆಗಿತಾನೆ. ಶಂಕರಣ್ಣ ಹಿಂಗೆ ಕಾಣಕತ್ತಿ, ವಿಡಿಯೋದಾಗ ಹಾಕ್ತೀನಿ.